ನಮಸ್ಕಾರ. ಮಾನವ ಸ್ಮೃತಿ ಅಂದ್ರೆ ಹ್ಯೂಮನ್ ಮೆಮರಿ ಇದು ನಮ್ಮೆಲ್ಲರ ಅನುಭವದ ಭಾಗ ಅಲ್ವಾ? ಆದ್ರೂ ಇದು ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ಮಾತ್ರ ಸ್ವಲ್ಪ ನಿಗೂಢನೇ ಸರಿ. ಹೌದು. ಮನೋವಿಜ್ಞಾನದ ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ಮಾತಾಡೋಣ. ನಮ್ಮ ಹತ್ರ ಮಾನವ ಸ್ಮೃತಿಯ ಸಿದ್ಧಾಂತಗಳು .pdf ಅಂತ ಒಂದು ಡಾಕ್ಯುಮೆಂಟ್ ಇದೆ. ಅದರಲ್ಲಿರೋ ಮುಖ್ಯ ವಿಚಾರಗಳನ್ನ ನೋಡೋಣ. ಹೌದು, ನಮ್ ನೆನಪು ಹೇಗೆ ಕೆಲಸ ಮಾಡುತ್ತೆ. ಕೆಲವೊಮ್ಮೆ ಹಳೆಯ ವಿಷಯಗಳು ನೆನಪಿರುತ್ತೆ, ಆದರೆ ಮೊನ್ನೆ ತಿಂದಿದ್ದೇ ಮರ್ತು ಹೋಗುತ್ತೆ. ಇದು ಯಾಕೆ ಹೀಗೆ? ಹೌದು, ಅದೇ ಪ್ರಶ್ನೆ. ಮೆದುಳು ಇದನ್ನೆಲ್ಲ ಹೇಗೆ ಸ್ಟೋರ್ ಮಾಡುತ್ತೆ, ಬೇಕಾದಾಗ ಹೇಗೆ ನೆನಪು ಮಾಡುತ್ತೆ? ಈ ಥರದ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಇವತ್ತು. ಖಂಡಿತ. ಸರಿ, ಎಲ್ಲರ ಜೀವನದ ಫಸ್ಟ್ ಮೆಮರಿ ಯಾವುದು ಅಂತ ಕೇಳಿದ್ರೆ ಉತ್ತರಗಳು ಬೇರ್ಬೇರೆನೇ ಇರುತ್ತೆ ಅಲ್ವಾ? ಕೆಲವರಿಗೆ 3ನೇ ವಯಸ್ಸಿನ ಆಟಿಕೆ, ಇನ್ನು ಕೆಲವರಿಗೆ ಸ್ಕೂಲ್ ಫಸ್ಟ್ ಡೇ. ಈ ನೆನಪುಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ಯಾಕೆ? ಅವುಗಳ ಸ್ಪಷ್ಟತೆನೂ ಬೇರೆ ಬೇರೆ ಇರುತ್ತೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಖಂಡಿತ. ಈ ನೆನಪಿನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತುಂಬಾ ಜನ ಸೈಕಾಲಜಿಸ್ಟ್ಗಳು ಪ್ರಯತ್ನ ಪಟ್ಟಿದ್ದಾರೆ. ಅವರಲ್ಲಿ ಕೆಲವರ ಮುಖ್ಯ ಸಿದ್ಧಾಂತಗಳನ್ನು ನೋಡೋಣ. ಇದು ನಮ್ಗೆ ನೆನಪು ಹೆಂಗೆ ಕೆಲಸ ಮಾಡುತ್ತೆ ಅಂತ ಬೇರೆ ಬೇರೆ ಆಂಗಲ್ನಿಂದ ನೋಡೋಕ್ಕೆ ಸಹಾಯ ಮಾಡುತ್ತೆ. ಸರಿ, ಹಾಗಾದ್ರೆ ಎಲ್ಲಿಂದ ಶುರು ಮಾಡೋಣ? ಬಹುಶಃ ಹರ್ಮನ್ ಎಬಿಂಗ್ಹಾಸ್ ಅವರಿಂದಲೇನಾ? ಅವರೇ ಇದಕ್ಕೆ ಫೌಂಡೇಶನ್ ಹಾಕಿದ್ರು ಅಂತಾರಲ್ಲ? ಹೌದು, ಹರ್ಮನ್ ಎಬಿಂಗ್ಹಾಸ್ ಅವರ ಕೆಲಸ ತುಂಬಾ ಮುಖ್ಯ. ಅವರು 19ನೇ ಶತಮಾನದಲ್ಲೇ ನೆನಪನ್ನ ಪ್ರಯೋಗಗಳ ಮೂಲಕ ಅಳೆಯೋಕೆ ಟ್ರೈ ಮಾಡಿದ್ರು. ಅವರ ಫೇಮಸ್ ಕೊಡುಗೆ ಅಂದ್ರೆ ಮರೆತು ಹೋಗುವಿಕೆಯ ರೇಖೆ, ಅಂದ್ರೆ ದ ಫೊಗೆಟಿಂಗ್ ಕರ್ವ್. ನಾವು ಹೊಸದಾಗಿ ಕಲ್ತಿದ್ದನ್ನ ಸಮಯ ಕಳೆದ ಹಾಗೆ ಎಷ್ಟು ಫಾಸ್ಟ್ ಆಗಿ ಮರಿತೀವಿ ಅಂತ ತೋರಿಸುತ್ತೆ ಇದು. ಇಂಟ್ರೆಸ್ಟಿಂಗ್. ಇದನ್ನ ಹೇಗ್ ಮಾಡಿದ್ರು ಅವರು? ಏನಾದ್ರೂ ಪ್ರಯೋಗ ಮಾಡಿದ್ರಾ? ಹೌದು. ಅದರಲ್ಲಿ ಅವರ ಸೈಂಟಿಫಿಕ್ ಅಪ್ರೋಚ್ ಇರೋದು. ಅವರು ತಾವೇ ಸಬ್ಜೆಕ್ಟ್ ಆಗಿದ್ರು. ಹೌದಾ? ಅವರು ಅರ್ಥ ಇಲ್ಲದೆ ಇರುವ ಅಕ್ಷರಗಳ ಪಟ್ಟಿಗಳನ್ನ, ಅಂದ್ರೆ ನಾನ್ ಸೆನ್ಸಿಕಲ್ ಸಿಲಬಲ್ಸ್, ಉದಾಹರಣೆಗೆ ಕಜೇಬಾ, ವೂಪಿಕ್, ಈ ಥರ ಅವನ್ನ ರೆಡಿ ಮಾಡಿ ಕಂಠಪಾಠ ಮಾಡಿದ್ರು. ಓಕೆ. ಆಮೇಲೆ ಬೇರೆ ಬೇರೆ ಟೈಮ್ ಗ್ಯಾಪ್ನಲ್ಲಿ, ಕೆಲವು ನಿಮಿಷ, ಗಂಟೆ, ದಿನ, ಅದರಲ್ಲಿ ಎಷ್ಟು ನೆನಪಿದೆ ಅಂತ ತಮ್ಮನ್ನೇ ಟೆಸ್ಟ್ ಮಾಡ್ಕೊಂಡ್ರು. ವಾವ್, ಸ್ವತಃ ತಮ್ಮ ಮೇಲೇನೆ ಪ್ರಯೋಗ. ಏನ್ ಬಂತು ರಿಸಲ್ಟ್? ನಾವು ಎಷ್ಟು ಬೇಗ ಮರಿತೀವಿ? ರಿಸಲ್ಟ್ಸ್ ಅದು ನಿಜವಾಗ್ಲೂ ಆಶ್ಚರ್ಯ ತರಿಸುತ್ತೆ. ಕಲಿತ ತಕ್ಷಣನೇ ಮರೆಯೋದು ತುಂಬಾ ಫಾಸ್ಟಾಗಿ ಶುರುವಾಗುತ್ತೆ ಅಂತ ಗೊತ್ತಾಯ್ತು. ಹೌದಾ? ಫಾರ್ ಎಕ್ಸಾಂಪಲ್, ಫಸ್ಟ್ 1 ಗಂಟೆಯಲ್ಲೇ ಸುಮಾರು ಅರ್ಧದಷ್ಟು ಮರೆತು ಬಿಡ್ತೀವಿ. ಅಯ್ಯೋ. ಆದ್ರೆ ಆಮೇಲೆ ಸಮಯ ಕಳೆದ ಹಾಗೆ ಮರೆಯೋ ಸ್ಪೀಡ್ ನಿಧಾನ ಆಗುತ್ತೆ. ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಎಬಿಂಗ್ಹಾಸ್ ತೋರಿಸಿದ್ದು ನಾವು ಮರಿತೀವಿ ಅಂತ ಅಷ್ಟೇ ಅಲ್ಲ, ಮರವು ಒಂದು ಪ್ರೆಡಿಕ್ಟಬಲ್ ಅಂದ್ರೆ ಊಹಿಸಬಹುದಾದ ಪ್ರೋಸೆಸ್ ಅಂತ. ಅಂದ್ರೆ ಅದಕ್ಕೊಂದು ಪ್ಯಾಟರ್ನ್ ಇದೆ. ಹೌದು. ಅಂದ್ರೆ ನಾವು ನಮ್ಮ ಲರ್ನಿಂಗ್ ಟೆಕ್ನಿಕ್ಸ್ ಅನ್ನ ಈ ಮರವಿಗೆ ವಿರುದ್ಧವಾಗಿ ಪ್ಲಾನ್ ಮಾಡಬಹುದು. ಹಾಗಾದ್ರೆ ಮರೆಯೋ ಇದ್ದೇ ಇರುತ್ತೆ, ಆದ್ರೆ ಅದನ್ನ ಮ್ಯಾನೇಜ್ ಮಾಡಬಹುದು. ಇದು ಬರೀ ಸ್ಟೂಡೆಂಟ್ಸ್ಗಷ್ಟೇ ಅಲ್ಲ, ಹೊಸ ಭಾಷೆ ಕಲಿಯೋರಿಗೆ, ಏನಾದ್ರೂ ಹೊಸ ಸ್ಕಿಲ್ ಕಲಿಯೋರಿಗೆ, ಎಲ್ರಿಗೂ ಯೂಸ್ಫುಲ್ ಅಲ್ವಾ? ಖಂಡಿತ. ಅದಕ್ಕೆ ಅವರ ರಿಸರ್ಚ್ ಇವತ್ತಿಗೂ ರೆಲೆವೆಂಟ್. ಇದಲ್ಲದೆ ಅವರು ಕಲಿಕೆಯ ರೇಖೆ ಅಂದ್ರೆ ದ ಲರ್ನಿಂಗ್ ಕರ್ವ್ ಬಗ್ಗೆನೂ ಹೇಳಿದ್ರು. ಒಂದು ವಿಷಯ ಕಲಿಯೋಕೆ ನಾವು ಹೆಚ್ಚು ಟೈಮ್ ಎಫರ್ಟ್ ಹಾಕಿದಷ್ಟು ಅದ್ರ ಮೇಲೆ ಹಿಡಿತ ಸಿಗೋದು ಸುಲಭ ಆಗತ್ತೆ. ಪುನರಾವರ್ತನೆ ಅಂದ್ರೆ ರಿಪಿಟೇಷನ್, ಅದು ಕಲಿಕೆಯನ್ನ ಗಟ್ಟಿ ಮಾಡುತ್ತೆ. ಹೌದು, ರಿಪಿಟೇಷನ್ ಮುಖ್ಯ ಅಂತ ಗೊತ್ತೇ ಇದೆ. ಇದರ ಜೊತೆಗೆ ಅವರು ಅಂತರದ ಪರಿಣಾಮ ಮತ್ತೆ ಸ್ಥಾನದ ಪರಿಣಾಮ ಅಂತಾನೂ ಹೇಳಿದಾರಲ್ವಾ? ಹೌದು. ಅಂತರದ ಪರಿಣಾಮ, ಸ್ಪೇಸಿಂಗ್ ಎಫೆಕ್ಟ್ ಅಂದ್ರೆ ಒಂದೇ ಸಲ ಗಂಟೆಗಂಟ್ಲೆ ಓದೋ ಬದಲು ಅದನ್ನ ಸಣ್ಣ ಸಣ್ಣ ಭಾಗ ಮಾಡಿ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಟ್ಟು, ಸ್ಪೇಸ್ಡ್ ರೆಪಿಟಿಷನ್ ಅಂತೀವಲ್ಲ, ಹೌದು, ಹಂಗೆ ಅಭ್ಯಾಸ ಮಾಡಿದ್ರೆ ಲಾಂಗ್ ಟರ್ಮ್ಗೆ ನೆನ್ಪಿರುತ್ತೆ. ಇನ್ನು ಸ್ಥಾನದ ಪರಿಣಾಮ ಅಂತ ಸೀರಿಯಲ್ ಪೊಸಿಷನ್ ಎಫೆಕ್ಟ್ ಅಂದ್ರೆ ಒಂದು ಲಿಸ್ಟ್ನಲ್ಲಿರೋ ವಿಷಯ ನೆನ್ಪಿಟ್ಕೋಬೇಕಾದ್ರೆ ಲಿಸ್ಟ್ನ ಶುರುವಿನಲ್ಲಿರೋದು ಅದನ್ನ ಪ್ರೈಮಸಿ ಎಫೆಕ್ಟ್ ಅಂತಾರೆ, ಮತ್ತು ಕೊನೆಯಲ್ಲಿರೋದು ರೀಸೆನ್ಸಿ ಎಫೆಕ್ಟ್. ಇವು ಬೇಗ ನೆನ್ಪಿಗೆ ಬರುತ್ತೆ, ಆದ್ರೆ ಮಧ್ಯೆ ಇರೋವು ಮರ್ತೋಗೋ ಚಾನ್ಸ್ ಜಾಸ್ತಿ. ಹೌದು, ಇದು ಶಾಪಿಂಗ್ ಲಿಸ್ಟ್ ಇಲ್ದೆ ಅಂಗಡಿಗೆ ಹೋದಾಗುತ್ತೆ. ನಿಜ. ಮೊದ್ಲೆರಡು, ಕೊನೆ ಒಂದು ನೆನಪಿರುತ್ತೆ, ಮಧ್ಯದ್ದು ಗಾನ್. ಸರಿ, ಎಬ್ಬಿಂಗ್ಹಾಸ್ ಅವರ ಈ ಸಂಶೋಧನೆಗಳು ನೆನಪಿನ ಅಧ್ಯಯನಕ್ಕೆ ಒಂದು ಸೈಂಟಿಫಿಕ್ ಫ್ರೇಮ್ವರ್ಕ್ ಕೊಡ್ತು. ಆದರೆ ನೆನಪಿನ ಪೂರ್ತಿ ಮೆಕ್ಯಾನಿಸಮ್ ಅಂದ್ರೆ ಮಾಹಿತಿ ಹೇಗೆ ಹಂತ ಹಂತವಾಗಿ ಹೋಗುತ್ತೆ ಅನ್ನೋದನ್ನ ವಿವರಿಸೋಕೆ ಮುಂದಿನ ರಿಸರ್ಚರ್ಸ್ಗೂ ಟ್ರೈ ಮಾಡಿದ್ರು ಅಲ್ವಾ? ಅದರಲ್ಲಿ ಮುಖ್ಯವಾದ ಮಾಡೆಲ್ ಯಾವುದು? ಅದು ಆಟ್ಕಿನ್ಸನ್ ಮತ್ತು ಶಿಫ್ರಿನ್. ಆಟ್ಕಿನ್ಸನ್ ಅಂಡ್ ಶಿಫ್ರಿನ್ ಅವರು 1968ರಲ್ಲಿ ಒಂದು ಮಾಡೆಲ್ ಕೊಟ್ರು.
ಅದನ್ನ ಮಲ್ಟಿ ಸ್ಟೋರ್ ಮಾಡೆಲ್ ಅಂತಾರೆ. ಇದು ಮೆಮರಿ ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸೋಕೆ ಟ್ರೈ ಮಾಡಿತ್ತು. ತುಂಬಾ ಪ್ರಭಾವಶಾಲಿ ಆರಂಭಿಕ ಮಾಡೆಲ್ಗಳಲ್ಲಿ ಒಂದು. ಓಕೆ, ಈ ಅಟ್ಕಿನ್ಸನ್ ಶಿಫ್ರಿನ್ ಮಾಡೆಲ್ ಇದು ನೆನಪಿನ ಪ್ರಾಸೆಸ್ನ ಹೇಗೆ ಡಿವೈಡ್ ಮಾಡುತ್ತೆ? ಇದರ ಮುಖ್ಯ ಅಂಶಗಳೇನು? ಈ ಮಾಡೆಲ್ ಪ್ರಕಾರ ಮಾಹಿತಿ ನಮ್ಮ ಮೆಮರಿ ಸಿಸ್ಟಮ್ನಲ್ಲಿ 3 ಮುಖ್ಯ ಸ್ಟೋರೇಜ್ ಹಂತಗಳ ಮೂಲಕ ಹೋಗುತ್ತೆ. ಮೊದಲನೇದು ಸಂವೇದನಾ ಸ್ಮೃತಿ. ಸೆನ್ಸರಿ ಮೆಮರಿ. ಹೌದು, ನಮ್ಮ ಪಂಚೇಂದ್ರಿಯಗಳ ಮೂಲಕ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಂದ ಬರೋ ಮಾಹಿತಿಯನ್ನ ಇದು ತುಂಬಾ ಕಡಿಮೆ ಸಮಯ, ಸೆಕೆಂಡ್ಗಳ ಭಾಗದಷ್ಟು ಕಾಲ ಅಷ್ಟೇ ಹಿಡಿದಿಟ್ಕೊಳ್ಳುತ್ತೆ. ನಾವು ನೋಡಿದ ಚಿತ್ರದ ನೆರಳು ಅಥವಾ ಕೇಳಿದ ಶಬ್ದದ ಪ್ರತಿಧ್ವನಿ ಮಾಯ ಆಗೋ ಮೊದಲು ಇರುತ್ತಲ್ಲ, ಆ ಸ್ಥಿತಿ ಇದು. ಅಂದ್ರೆ ಹೊರಗಿನ ಪ್ರಪಂಚದ ಮಾಹಿತಿಯ ಫಸ್ಟ್ ರಿಸೆಪ್ಷನ್ ಇಲ್ಲಿ ಆಗುತ್ತೆ. ಆಮೇಲೆ ಈ ಸೆನ್ಸರಿ ಮೆಮರಿಲಿರೋ ರಾಶಿ ಮಾಹಿತಿಯಿಂದ ನಾವು ಯಾವುದರ ಮೇಲೆ ಅಟೆನ್ಷನ್ ಕೊಡ್ತೀವೋ ಆ ಸೆಲೆಕ್ಟೆಡ್ ಮಾಹಿತಿ ಮಾತ್ರ ಮುಂದಿನ ಹಂತಕ್ಕೆ ಹೋಗುತ್ತೆ. ಅದು ಅಲ್ಪಾವಧಿ ಸ್ಮೃತಿ, ಶಾರ್ಟ್ ಟರ್ಮ್ ಮೆಮರಿ, STM. ಶಾರ್ಟ್ ಟರ್ಮ್ ಮೆಮರಿ. ಈ STM ಒಂದು ಟೆಂಪರರಿ ಸ್ಟೋರೇಜ್ ಜಾಗ ಇದ್ದ ಹಾಗೆ. ಇದು ಸ್ವಲ್ಪವೇ ಮಾಹಿತಿಯನ್ನ ಸುಮಾರು 20-30 ಸೆಕೆಂಡ್ಗಳ ಕಾಲ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಉದಾಹರಣೆಗೆ, ಯಾರೋ ಫೋನ್ ನಂಬರ್ ಹೇಳಿದಾಗ ಅದನ್ನ ಬರ್ಕೊಳ್ಳೋ ತನಕ ಅಥವಾ ಡಯಲ್ ಮಾಡೋ ತನಕ ಮನ್ಸಲ್ಲಿಟ್ಕೋತೀವಲ್ಲ ಅದು. ಸರಿ. ಹಾಗಾದ್ರೆ ಈ ಶಾರ್ಟ್ ಟರ್ಮ್ ಮೆಮರಿಲಿರೋ ಮಾಹಿತಿ ಪರ್ಮನೆಂಟ್ ಆಗ್ಬೇಕಾದ್ರೆ, ಅದು ಲಾಂಗ್ ಟರ್ಮ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ 3ನೇ ಹಂತ ಇದೆ, ದೀರ್ಘಾವಧಿ ಸ್ಮೃತಿ, ಲಾಂಗ್ ಟರ್ಮ್ ಮೆಮರಿ, LTM. STM ಇಂದ LTMಗೆ ಮಾಹಿತಿ ಟ್ರಾನ್ಸ್ಫರ್ ಆಗೋಕೆ ಕೆಲವು ಪ್ರೋಸೆಸ್ಗಳು ಬೇಕು. ಮುಖ್ಯವಾಗಿ ಪುನರಾವರ್ತನೆ, ರಿಹರ್ಸಲ್. ಹೌದು, ಅಂದ್ರೆ ಅದನ್ನ ಮತ್ತೆ ಮನನ ಮಾಡೋದು. ಇನ್ನೊಂದು ವಿಸ್ತರಣೆ, ಎಲಾಬೊರೇಷನ್. ಅಂದ್ರೆ ಹೊಸ ಮಾಹಿತಿಯನ್ನ ನಮಗೀಗಾಗಲೇ ಗೊತ್ತಿರೋ ವಿಷಯಗಳ ಜೊತೆ ಲಿಂಕ್ ಮಾಡೋದು, ಅದಕ್ಕೆ ಅರ್ಥ ಕೊಡೋದು. ಈ ರೀತಿ ಪ್ರೋಸೆಸ್ ಆದ ಮಾಹಿತಿ LTMನಲ್ಲಿ ಆಲ್ಮೋಸ್ಟ್ ಪರ್ಮನೆಂಟ್ ಆಗಿ ಉಳಿಬೋದು. ನಮ್ಮ ಲೈಫ್ ಇವೆಂಟ್ಸ್, ನಾವು ಕಲ್ತ ಭಾಷೆ, ಜ್ಞಾನ, ಸ್ಕಿಲ್ಸ್ ಎಲ್ಲ ಇಲ್ಲೇ ಸ್ಟೋರ್ ಆಗಿರುತ್ತೆ. ಈ ಮಾಡೆಲ್ ಸಿಂಪಲ್ ಆಗಿದ್ರೂ ಮಾಹಿತಿ ಮೆಮರಿ ಸಿಸ್ಟಮ್ ಮೂಲಕ ಹೇಗೆ ಫ್ಲೋ ಆಗುತ್ತೆ ಅನ್ನೋದರ ಮೊದಲ ಕ್ಲಿಯರ್ ಪಿಕ್ಚರ್ ಕೊಡ್ತು. ಆದ್ರೆ ಈ ಶಾರ್ಟ್ ಟರ್ಮ್ ಮೆಮರಿ ಕೇವಲ ಒಂದು ಬಾಕ್ಸ್ ತರ ಸುಮ್ನೆ ಮಾಹಿತಿಯನ್ನ ಇಟ್ಕೊಳ್ಳುತ್ತಾ, ಅಥವಾ ಅದಕ್ಕೆ ಬೇರೆ ರೋಲ್ ಇದೆಯಾ? ಈಗ ನಾವು ಮಾತಾಡುವಾಗ ಅಥವಾ ಲೆಕ್ಕ ಮಾಡುವಾಗ ಮಾಹಿತಿಯನ್ನ ಬರೀ ನೆನಪಿಟ್ಕೊಂಡ್ರೆ ಸಾಲದು, ಅದನ್ನ ಯೂಸ್ ಮಾಡ್ಬೇಕಲ್ವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕರೆಕ್ಟ್. ಇದೇ ಪಾಯಿಂಟನ್ನು ಗಮನಿಸಿ ಆಲನ್ ಬ್ಯಾಡಲಿ ಮತ್ತು ಗ್ರಹಂ ಹೆಚ್ 1974 ಕಾರ್ಯನಿರ್ವಹಣಾ ಸ್ಮೃತಿ ಮಾದರಿ, ವರ್ಕಿಂಗ್ ಮೆಮೊರಿ ಮಾಡೆಲ್ ಅಂತ ಒಂದನ್ನು ಪ್ರಪೋಸ್ ಮಾಡಿದ್ರು. ವರ್ಕಿಂಗ್ ಮೆಮರಿ ಮಾಡೆಲ್. ಹೌದು, ಇದು ಆಟ್ಕಿನ್ಸನ್ ಶಿಫ್ರಿನ್ ಮಾಡೆಲ್ನ STM ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುತ್ತೆ ಮತ್ತೆ ರಿಫೈನ್ ಮಾಡುತ್ತೆ. ಕಾರ್ಯನಿರ್ವಹಣಾ ಸ್ಮೃತಿ ಅಂದ್ರೆ ವರ್ಕಿಂಗ್ ಮೆಮರಿ ಹೆಸರಲ್ಲೇ ಇದೆ, ಇದು ಕೆಲಸ ಮಾಡೋ ಮೆಮರಿ ಅಂತ. ಇದರ ಅರ್ಥವೇನು? ಇದರರ್ಥ ಇದು ಕೇವಲ ಮಾಹಿತಿಯನ್ನು ಸುಮ್ಮನೆ ಸ್ಟೋರ್ ಮಾಡಿಡೋ ಜಾಗ ಅಲ್ಲ, ಇದು ಒಂದು ಆಕ್ಟಿವ್ ವರ್ಕ್ ಸ್ಪೇಸ್. ಈ ಸಮಯದಲ್ಲಿ ಪ್ರೊಸೆಸ್ ಮಾಡೋಕೆ, ಅನಲೈಸ್ ಮಾಡೋಕೆ, ಮ್ಯಾನಿಪುಲೇಟ್ ಮಾಡೋಕ್ಕಾಗತ್ತೆ. ನೀವು ಹೇಳಿದಾಗೆ ಮ್ಯಾಥ್ಸ್ ಪ್ರಾಬ್ಲಮ್ ಮಾಡುವಾಗ ನಂಬರ್ಗಳನ್ನು ನೆನಪಲ್ಲಿಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ಒಂದು ದೊಡ್ಡ ಸೆಂಟೆನ್ಸ್ ಓದಿ ಅದರ ಅರ್ಥ ತಿಳ್ಕೊಳ್ಳೋದು. ಈ ಎಲ್ಲ ಮೆಂಟಲ್ ಕೆಲಸಗಳಿಗೆ ವರ್ಕಿಂಗ್ ಮೆಮರಿ ಬೇಕೇ ಬೇಕು. ಇದು STMಗಿಂತ ಹೆಚ್ಚು ಕಾಂಪ್ಲೆಕ್ಸ್ ಮತ್ತೆ ಡೈನಾಮಿಕ್ ಸಿಸ್ಟಮ್. ಹಾಗಾದ್ರೆ ಈ ವರ್ಕಿಂಗ್ ಮೆಮರಿ ಸಿಸ್ಟಮ್ನಲ್ಲಿ ಏನೆಲ್ಲ ಭಾಗಗಳಿವೆ? ಬ್ಯಾಡ್ಲೆ ಮತ್ತೆ ಹೆಚ್ ಮೊದಲ್ 3 ಮುಖ್ಯ ಕಾಂಪೊನೆಂಟ್ಸ್ ಹೇಳಿದ್ರು. ಇದರ ಮೇನ್ ಪಾರ್ಟ್ ಕೇಂದ್ರ ಕಾರ್ಯನಿರ್ವಾಹಕ, ಸೆಂಟ್ರಲ್ ಎಕ್ಸಿಕ್ಯೂಟಿವ್. ಇದು ಒಂದು ಅಟೆನ್ಷನ್ ಕಂಟ್ರೋಲರ್ ಅಥವಾ ಮ್ಯಾನೇಜರ್ ತರ. ಮ್ಯಾನೇಜರ್ ತರನಾ? ಯಾವ ಇನ್ಫಾರ್ಮೇಷನ್ಗೆ ಗಮನ ಕೊಡಬೇಕು, ಯಾವ ಟಾಸ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಮತ್ತೆ ಬೇರೆ ಸಪೋರ್ಟಿಂಗ್ ಸಿಸ್ಟಮ್ಸ್, ಸ್ಲೇವ್ ಸಿಸ್ಟಮ್ಸ್ ಕೆಲಸವನ್ನ ಕಂಟ್ರೋಲ್ ಮಾಡುತ್ತೆ. ಬೇರೆ ಸಪೋರ್ಟಿಂಗ್ ಸಿಸ್ಟಮ್ಸ್ ಯಾವುವು? ಒಂದು ಫೋನೋಲಾಜಿಕಲ್ ಲೂಪ್. ಇದು ಆಡಿಟರಿ, ಅಂದ್ರೆ ಕೇಳೋದಕ್ಕೆ ಮತ್ತೆ ಭಾಷೆಗೆ ಸಂಬಂಧಪಟ್ಟ ಮಾಹಿತಿಯನ್ನ ಹ್ಯಾಂಡಲ್ ಮಾಡುತ್ತೆ. ನಾವು ಕೇಳಿದ ಪದಗಳು ಅಥವಾ ಮನ್ಸಲ್ಲೇ ರಿಪೀಟ್ ಮಾಡೋ ಪದಗಳನ್ನ ಇದು ಟೆಂಪರರಿಯಾಗಿ ಸ್ಟೋರ್ ಮಾಡುತ್ತೆ. ಫೋನ್ ನಂಬರ್ನ ಮನ್ಸಲ್ಲೇ ಹೇಳ್ಕೊಂಡು ನೆನ್ಪಿಟ್ಕೋತೀವಲ್ಲ, ಅದಕ್ಕಿದು ಹೆಲ್ಪ್ ಮಾಡುತ್ತೆ. ಸರಿ ಸರಿ. ಇನ್ನೊಂದು ಸಿಸ್ಟಮ್, ಇನ್ನೊಂದು ವಿಜುವಲ್ ಸ್ಪೇಷಿಯಲ್ ಸ್ಕೆಚ್ ಪ್ಯಾಡ್. ಹೆಸರೇ ಹೇಳೋ ಹಾಗೆ ಇದು ವಿಜುವಲ್ ಅಂದ್ರೆ ನಾವು ನೋಡೋದು, ಮತ್ತೆ ಸ್ಪೇಷಿಯಲ್ ಅಂದ್ರೆ ಒಂದು ವಸ್ತು ಎಲ್ಲಿದೆ, ದಾರಿ ಯಾವುದು, ಈ ತರದ ಮಾಹಿತಿಯನ್ನ ಹ್ಯಾಂಡಲ್ ಮಾಡೋ ಒಂದು ಮೆಂಟಲ್ ಬ್ಲ್ಯಾಕ್ ಬೋರ್ಡ್ ಇದ್ದಾಗೆ. ಮೆಂಟಲ್ ಬ್ಲ್ಯಾಕ್ ಬೋರ್ಡ್. ಹೌದು, ಒಂದು ರೂಮಿನ ಲೇಔಟ್ನ ಮನ್ಸಲ್ಲಿ ಇಮೇಜ್ ಮಾಡ್ಕೊಳ್ಳೋದು ಅಥವಾ ದಾರಿ ನೆನ್ಪಿಟ್ಕೊಳ್ಳೋದು, ಇದೆಲ್ಲ ಈ ಕಾಂಪೊನೆಂಟ್ನ ಕೆಲ್ಸ. ಈ ಮಾಡೆಲ್ ಏನ್ ಹೇಳುತ್ತೆ ಅಂದ್ರೆ, ನಾವು ಮಾಹಿತಿಯನ್ನ ಕೇವಲ ರಿಸೀವ್ ಮಾಡಿ ಸ್ಟೋರ್ ಮಾಡಲ್ಲ, ಅದನ್ನ ಆಕ್ಟಿವ್ ಆಗಿ ಯೂಸ್ ಮಾಡಿ
ಯೋಚನೆ ಮಾಡೋದು, ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಈ ಥರದ ಹೈಯರ್ ಲೆವೆಲ್ ಕೆಲಸಗಳನ್ನ ಮಾಡ್ತೀವಿ ಅಂತ. ಹೌದು, ಇದು ನೆನಪಿನ ಆಕ್ಟಿವ್ ಸೈಡ್ನ ಚೆನ್ನಾಗಿ ವಿವರಿಸುತ್ತೆ. ಈಗ ನಾವು ಮಾಹಿತಿಯನ್ನ ಹೇಗೆ ನೆನಪಿಟ್ಕೋತೀವಿ ಅನ್ನೋದ್ರ ಬಗ್ಗೆ ಇನ್ನೊಂದು ಬೇರೆ ಆಂಗಲ್ ಇದೆ. ಪ್ರಾಸೆಸಿಂಗ್ ಮಟ್ಟದ ಸಿದ್ಧಾಂತ, ಲೆವೆಲ್ಸ್ ಆಫ್ ಪ್ರಾಸೆಸಿಂಗ್ ಥಿಯರಿ, ಕ್ರೇಕ್ ಮತ್ತು ಲಾಕ್ಹಾರ್ಟ್ ಇದನ್ನ ಹೇಳಿದ್ರು. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಇದು ನಮ್ಮ ಲರ್ನಿಂಗ್ ಮೆಥಡ್ಸ್ ಬಗ್ಗೆ ಏನ್ ಹೇಳುತ್ತೆ? ಈ ಥಿಯರಿ ಇದು ಮೆಮರಿಲಿ ಸೆಪರೇಟ್ ಸ್ಟೋರೇಜ್ ಬಾಕ್ಸ್ಗಳಿವೆ, STM, LTM ಅಂತ ಹೇಳೋ ಬದಲು ನಾವು ಒಂದು ಮಾಹಿತಿಯನ್ನ ಎಷ್ಟು ಡೀಪ್ ಆಗಿ ಪ್ರೊಸೆಸ್ ಮಾಡ್ತೀವೋ, ಅಂದ್ರೆ ವಿಶ್ಲೇಷಿಸ್ತೀವೋ, ಅದರ ಮೇಲೆ ನಮ್ಮ ನೆನಪಿನ ಶಕ್ತಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳುತ್ತೆ. ಓಕೆ. ಅಂದ್ರೆ ಮೆಮರಿ ಅನ್ನೋದು ನಾವು ಮಾಹಿತಿ ಜೊತೆ ಹೇಗೆ ಇಂಟರಾಕ್ಟ್ ಮಾಡ್ತೀವಿ ಅನ್ನೋದರ ಒಂದು ಬೈ ಪ್ರಾಡಕ್ಟ್. ಡೀಪ್ ಅಂದ್ರೆ ಆಳವಾದ ಮತ್ತೆ ಆಳವಿಲ್ಲದ ಪ್ರಾಸೆಸಿಂಗ್, ಇದರ ವ್ಯತ್ಯಾಸವೇನು? ಅವರು 2 ಮುಖ್ಯ ಲೆವೆಲ್ ಪ್ರಾಸೆಸಿಂಗ್ ಹೇಳಿದ್ರು. ಆಳವಿಲ್ಲದ ಪ್ರಕ್ರಿಯೆ ಅಂದ್ರೆ ಮಾಹಿತಿಯ ಹೊರಗಿನ ಫಿಸಿಕಲ್ ಅಥವಾ ಸೆನ್ಸರಿ ಫೀಚರ್ಸ್ ಮೇಲೆ ಮಾತ್ರ ಗಮನ ಕೊಡೋದು. ಉದಾಹರಣೆಗೆ ಒಂದು ವರ್ಡ್ ನೋಡಿದಾಗ ಅದು ಕ್ಯಾಪಿಟಲ್ ಲೆಟರ್ಸ್ನಲ್ಲಿದೆಯಾ, ಸ್ಮಾಲ್ ಲೆಟರ್ಸ್ನಲ್ಲಿದೆಯಾ ಅಂತ ನೋಡೋದು, ಅಥವಾ ಅದರಲ್ಲಿ ಎಷ್ಟು ವೊವೆಲ್ಸ್ ಇದೆ ಅಂತ ಎಣಿಸೋದು. ಈ ಥರದು ಸೂಪರ್ಫಿಷಿಯಲ್ ಫೀಚರ್ಸ್ ಮೇಲೆ ಗಮನ ಇದ್ರೆ ಆ ಮಾಹಿತಿ ಹೆಚ್ಚೊತ್ತು ನೆನ್ಪಲ್ಲಿ ಉಳಿಯಲ್ಲ. ಸರಿ. ಹಾಗಾದ್ರೆ ಆಳವಾದ ಪ್ರಕ್ರಿಯೆ ಡೀಪ್ ಪ್ರಾಸೆಸಿಂಗ್ ಅಂದ್ರೆ ಮಾಹಿತಿಯ ಅರ್ಥ, ಸಿಮ್ಯಾಂಟಿಕ್ ಮೀನಿಂಗ್, ಅದರ ಇಂಪಾರ್ಟೆನ್ಸ್, ಮತ್ತೆ ಅದನ್ನ ನಮಗೆ ಈಗಾಗಲೇ ಗೊತ್ತಿರೋ ನಾಲೆಜ್ ಅಥವಾ ಎಕ್ಸ್ಪೀರಿಯನ್ಸ್ ಜೊತೆ ಹೇಗೆ ರಿಲೇಟ್ ಮಾಡಬಹುದು, ಇದರ ಮೇಲೆ ಗಮನ ಕೊಡೋದು. ಉದಾಹರಣೆಗೆ ಒಂದು ಪದದ ಅರ್ಥ ಏನು ಅಂತ ಯೋಚಿಸೋದು, ಅದನ್ನ ಒಂದು ಸೆಂಟೆನ್ಸ್ನಲ್ಲಿ ಯೂಸ್ ಮಾಡೋದು, ಅಥವಾ ಆ ಪದ ಹೇಳೋ ಕಾನ್ಸೆಪ್ಟ್ ಬಗ್ಗೆ ಯೋಚಿಸೋದು. ಈ ರೀತಿ ಮೀನಿಂಗ್ಫುಲ್ ಆಗಿ ಪ್ರಾಸೆಸ್ ಮಾಡಿದ್ರೆ ಅದು ಸ್ಟ್ರಾಂಗ್ ಆದ ಮೆಮರಿ ಟ್ರೇಸ್ ಕ್ರಿಯೇಟ್ ಮಾಡುತ್ತೆ, ಮತ್ತೆ ಲಾಂಗ್ ಟರ್ಮ್ನಲ್ಲಿ ನೆನ್ಪಿಟ್ಕೊಡೋ ಚಾನ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಪರೀಕ್ಷೆಗೆ ಓದಬೇಕಾದ್ರೆ ಸುಮ್ನೆ ಬುಕ್ಕಲ್ಲಿರೋ ಲೈನ್ಸ್ ಬೈಹಾಟ್ ಹೊಡೆಯೋ ಬದಲು ಆ ವಿಷಯದ ಅರ್ಥ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಪ್ರಶ್ನೆ ಕೇಳೋದು, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋದು, ನಮ್ಮ ಸ್ವಂತ ವಾಕ್ಯದಲ್ಲಿ ನೋಟ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ಡೀಪ್ ಪ್ರಾಸೆಸಿಂಗ್ಗೆ ಹೆಲ್ಪ್ ಮಾಡುತ್ತೆ. ಆಗ ಕಲಿತಿದ್ದು ಹೆಚ್ಚು ಕಾಲ ನೆನ್ಪಿರುತ್ತೆ. ಎಕ್ಸಾಕ್ಟ್ಲಿ. ಈ ಥಿಯರಿ ಹೇಳೋದು ಕಲಿಕೆ ಅಂದ್ರೆ ಸುಮ್ಮನೆ ಇನ್ಫಾರ್ಮೇಷನ್ ತುಂಬಿಕೊಳ್ಳೋದಲ್ಲ, ಅದನ್ನ ಮೀನಿಂಗ್ಫುಲ್ ಆಗಿ ಆರ್ಗನೈಸ್ ಮಾಡಿ ನಮ್ಮತ್ರ ಇರೋ ನಾಲೆಜ್ ಜೊತೆ ಕನೆಕ್ಟ್ ಮಾಡೋದು ಅಂತ. ಯಾವ ಸ್ಟಡಿ ಟೆಕ್ನಿಕ್ ಬೆಸ್ಟ್ ಅನ್ನೋ ಪ್ರಶ್ನೆಗೆ ಇದು ಡೈರೆಕ್ಟ್ ಆನ್ಸರ್ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳೋದು, ಕನೆಕ್ಟ್ ಮಾಡೋದು, ಎಲಾಬರೇಟ್ ಮಾಡೋದೇ ಮುಖ್ಯ. ಸರಿ, ಇಲ್ಲಿವರೆಗೂ ನಾವು ಮಾಹಿತಿ ಹೇಗೆ ಸ್ಟೋರ್ ಆಗುತ್ತೆ, ಸ್ಟೇಜ್ಗಳ ಮೂಲಕ ಹೋಗುತ್ತೆ, ಹೇಗೆ ಪ್ರಾಸೆಸ್ ಆಗತ್ತೆ ಅಂತ ನೋಡಿದ್ವಿ. ಆದ್ರೆ ನಮ್ಮ ನೆನಪುಗಳು ಯಾವಾಗಲೂ ನಡೆದ ಘಟನೆಗಳ ನಿಖರವಾದ ವಿಡಿಯೋ ರೆಕಾರ್ಡಿಂಗ್ ತರ ಇರಲ್ಲ ಅಲ್ವಾ? ಹೌದು. ಕೆಲವೊಮ್ಮೆ ನಾವು ನೆನಪಿಸ್ಕೊಳ್ಳೋದು ಸ್ವಲ್ಪ ಬೇರೆ ಇರಬಹುದು, ಅಥವಾ ತಪ್ಪು ಇರಬಹುದು. ಹೌದು, ಇದು ನೆನಪಿನ ತುಂಬಾ ಇಂಟ್ರೆಸ್ಟಿಂಗ್, ಕೆಲವೊಮ್ಮೆ ಕನ್ಫ್ಯೂಸಿಂಗ್ ಆದ ಆಸ್ಪೆಕ್ಟ್. ನಮ್ಮ ನೆನಪುಗಳು ಕೇವಲ ರೀಪ್ರೊಡಕ್ಷನ್ ಅಲ್ಲ, ಅವು ರೀಕನ್ಸ್ಟ್ರಕ್ಷನ್, ಪುನರ್ನಿರ್ಮಾಣ. ಹೌದು. ಈ ಐಡಿಯಾನ ಸರ್ ಫ್ರೆಡ್ರಿಕ್ ಬಾಟ್ಲೆಟ್ ಅವರು 1930ರಲ್ಲೇ ಅವರ ಸ್ಕೀಮಾ ಸಿದ್ಧಾಂತ ಮೂಲಕ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಸ್ಕೀಮಾ, ಈ ಪದದ ಅರ್ಥವೇನು? ಸ್ಕೀಮಾ ಅಂದ್ರೆ ನಮ್ಮ ಮನಸ್ಸಲ್ಲಿರೋ ನಾಲೆಜ್ನ ಆರ್ಗನೈಸ್ಡ್ ಫ್ರೇಮ್ವರ್ಕ್ಸ್ ಅಥವಾ ಮೆಂಟಲ್ ಮ್ಯಾಪ್ಸ್ ಅಂತ ಹೇಳ್ಬೋದು. ಮೆಂಟಲ್ ಮ್ಯಾಪ್ಸ್. ಒಂದು ನಿರ್ದಿಷ್ಟ ವಿಷಯ, ವ್ಯಕ್ತಿ, ಜಾಗ, ಘಟನೆ ಅಥವಾ ಸೋಷಿಯಲ್ ಸಿಚುವೇಶನ್ ಬಗ್ಗೆ ನಮ್ಮತ್ರ ಇರೋ ಪ್ರೀಕನ್ಸೆಪ್ಷನ್ಸ್, ಎಕ್ಸ್ಪೆಕ್ಟೇಷನ್ಸ್, ಬಿಲೀಫ್ಸ್ ಮತ್ತೆ ನಾವು ಕಲೆಕ್ಟ್ ಮಾಡಿರೋ ನಾಲೆಜ್ನ ಒಂದು ಪ್ಯಾಕೇಜ್ ಇದ್ದಾಗೆ. ಓಕೆ. ಉದಾಹರಣೆಗೆ ಬರ್ತ್ಡೇ ಪಾರ್ಟಿ ಅಂದ್ರೆ ನಮ್ಮ ಮನಸ್ಸಲ್ಲಿ ಕೇಕ್, ಗಿಫ್ಟ್ಸ್, ಹಾಡು, ಫ್ರೆಂಡ್ಸ್, ಈ ಥರ ಒಂದು ಸ್ಕೀಮಾ ಇರುತ್ತೆ. ಹಾಸ್ಪಿಟಲ್ ಅಂದ್ರೆ ಡಾಕ್ಟರ್, ನರ್ಸ್, ಬೆಡ್, ಔಷಧದ ವಾಸನೆ, ಈ ಥರ ಇನ್ನೊಂದು ಸ್ಕೀಮಾ ಇರುತ್ತೆ. ಅರ್ಥ ಆಯ್ತು. ಈ ಸ್ಕೀಮಾಗಳು ನಮ್ಮ ನೆನಪುಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಬಾರ್ಟ್ಲೆಟ್ ಹೇಳೋ ಪ್ರಕಾರ ನಾವು ಹೊಸ ಮಾಹಿತಿಯನ್ನ ನೋಡಿದಾಗ ಅಥವಾ ಒಂದು ಘಟನೆಯನ್ನ ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡಿದಾಗ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಆರ್ಗನೈಸ್ ಮಾಡೋಕೆ ನಮ್ಮ ಹತ್ರ ಇರೋ ಸ್ಕೀಮಾಗಳನ್ನ ಬಳಸ್ತೀವಿ. ನಾವು ಮಾಹಿತಿಯನ್ನ ನಮ್ಮ ಸ್ಕೀಮಾಗಳಿಗೆ ಫಿಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಇದರ ಎಫೆಕ್ಟ್ ಏನು? ಇದರ ಎಫೆಕ್ಟೇ ನೆನಪುಗಳ ವಿಕೃತಿ, ಮೆಮೊರಿ ಡಿಸ್ಟಾರ್ಷನ್. ನಮ್ಮ ಸ್ಕೀಮಾಗಳು ನೆನಪುಗಳನ್ನ ಬದಲಾಯಿಸಬಹುದು. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಬಿಲೀಫ್ಸ್ಗೆ ಸರಿಹೊಂದುವ ಹಾಗೆ ನಾವು ಘಟನೆಗಳ ಡೀಟೇಲ್ಸ್ನ ಚೇಂಜ್ ಮಾಡಬಹುದು. ಹೌದಾ? ಹೌದು. ಸ್ಕೀಮಾಗೆ ಮ್ಯಾಚ್ ಆಗದ ಡೀಟೇಲ್ಸ್ನ ನಾವು ಮರ್ತು ಬಿಡಬಹುದು ಅಥವಾ ಗಮನಿಸದೇ ಇರಬಹುದು.
ಅಷ್ಟೇ ಅಲ್ಲ, ನಮ್ಮ ಸ್ಕೀಮಾಗಳಿಗೆ ಸರಿಹೊಂದು ಹಾಗೆ ನಿಜವಾಗ್ಲೂ ನಡೆದಿಲ್ಲ ಅಂದ್ರೂ ಕೆಲವು ಡೀಟೇಲ್ಸ್ನ ನಾವೇ ಸೇರಿಸ್ಕೋಬೋದು. ಅದನ್ನ ಕಾನ್ಫ್ಯಾಬ್ಯುಲೇಷನ್ ಅಂತಾರೆ. ಅಯ್ಯೋ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ನಮ್ಮ ನೆನಪುಗಳು ಕೇವಲ ನಡೆದ ಘಟನೆಗಳ ರೆಕಾರ್ಡ್ಸ್ ಅಲ್ಲ. ಅವು ನಮ್ಮ ಅರ್ಥೈಸುವಿಕೆ, ನಮ್ಮ ನಂಬಿಕೆಗಳು, ನಮ್ಮ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇವುಗಳಿಂದಲೂ ಪ್ರಭಾವಿತ ಆಗಿರುತ್ತೆ. ಅಬ್ಬಾ, ಹಾಗಾದ್ರೆ ನಾವು ನೆನ್ಪಿಸ್ಕೊಳ್ಳೋದು ಪ್ಯೂರ್ ಸತ್ಯನೇ ಆಗ್ಬೇಕು ಅಂತಿಲ್ಲ. ಅದು ನಮ್ಮದೇ ಇಂಟರ್ಪ್ರಿಟೇಷನ್ ಇರೋ ಒಂದು ವರ್ಷನ್ ಆಗಿರ್ಬೋದು. ಇದು ನಿಜವಾಗ್ಲೂ ಯೋಚನೆ ಮಾಡೋ ವಿಷಯ. ಹೌದು, ಇದು ನಮ್ಮ ನೆನಪಿನ ರಿಲಯಬಿಲಿಟಿ ಬಗ್ಗೆನೇ ಪ್ರಶ್ನೆಗಳನ್ನ ಕೇಳುತ್ತೆ. ನಾವು ನಮ್ಮದೇ ನೆನಪುಗಳನ್ನ ಎಷ್ಟು ನಂಬಬಹುದು? ಸರಿ, ಇವತ್ತಿನ ಈ ಡಿಸ್ಕಷನ್ನ ಒಮ್ಮೆ ರೀಕ್ಯಾಪ್ ಮಾಡೋಣವಾ? ನಾವು ಹಾರ್ಮನ್ ಎಬ್ಬಿಂಗ್ಹಾಸ್ ಅವರ ಮರೆವು ಮತ್ತು ಕಲಿಕೆಯ ಬೇಸಿಕ್ ರಿಸರ್ಚ್ನಿಂದ ಶುರು ಮಾಡಿದ್ವಿ. ಆಮೇಲೆ ಆಟ್ಕಿನ್ಸನ್ ಶಿಫ್ರಿನ್ ಅವರ ಮೆಮೊರಿ ಸ್ಟೇಜಸ್, ಸೆನ್ಸರಿ, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್, ಆ ಮಾಡೆಲ್ ನೋಡಿದ್ವಿ. ಹೌದು. ಶಾರ್ಟ್ ಟರ್ಮ್ ಮೆಮೊರಿಯ ಆಕ್ಟಿವ್ ರೂಪ ಅಂದ್ರೆ ವರ್ಕಿಂಗ್ ಮೆಮೊರಿ ಮತ್ತು ಅದರ ಕಾಂಪೊನೆಂಟ್ಸ್ ಬಗ್ಗೆ ಮಾತಾಡಿದ್ವಿ. ಸರಿ. ಮಾಹಿತಿಯನ್ನು ಎಷ್ಟು ಡೀಪ್ ಆಗಿ ಪ್ರಾಸೆಸ್ ಮಾಡ್ತೀವಿ ಅನ್ನೋದು ನೆನಪಿನ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಲೆವೆಲ್ಸ್ ಆಫ್ ಪ್ರಾಸೆಸಿಂಗ್ ಥಿಯರಿ ಮೂಲಕ ತಿಳ್ಕೊಂಡ್ವಿ. ಕೊನೆಗೆ ನಮ್ಮ ನೆನಪುಗಳು ಕೇವಲ ರೆಕಾರ್ಡಿಂಗ್ಸ್ ಅಲ್ಲ, ಅವು ನಮ್ಮ ನಾಲೆಡ್ಜ್ ಫ್ರೇಮ್ವರ್ಕ್ಸ್ ಅಂದ್ರೆ ಸ್ಕೀಮಾಗಳಿಂದ ಹೇಗೆ ರೀಕಾನ್ಸ್ಟ್ರಕ್ಟ್ ಆಗುತ್ತೆ, ಡಿಸ್ಟಾರ್ಟ್ ಆಗ್ಬಹುದು ಅನ್ನೋದನ್ನ ಬಾಟ್ಲೆಟ್ ಅವರ ಥಿಯರಿ ಮೂಲಕ ನೋಡಿದ್ವಿ. ಹೌದು, ಈ ಒಂದೊಂದು ಥಿಯರಿನೂ ಮೆಮೊರಿಯ ಒಂದೊಂದು ಬೇರೆ ಬೇರೆ ಮುಖವನ್ನ ತೋರಿಸುತ್ತೆ. ಎಬಿಂಗ್ಹಾಸ್ ಎಷ್ಟು ಮತ್ತೆ ಯಾವಾಗ ಮರಿತೀವಿ ಅಂದ್ರು. ಅಟ್ಕಿನ್ಸನ್ ಶಿಫ್ರಿನ್ ಎಲ್ಲಿ ಮಾಹಿತಿ ಹೋಗುತ್ತೆ ಅಂದ್ರು. ವರ್ಕಿಂಗ್ ಮೆಮೊರಿ ಹೇಗೆ ಮಾಹಿತಿಯನ್ನ ಯೂಸ್ ಮಾಡ್ತೀವಿ ಅಂದಿತು. ಕ್ರೇಗ್ ಮತ್ತೆ ಲಾಕ್ಹಾರ್ಟ್ ಯಾವ ರೀತಿ ಪ್ರೊಸೆಸ್ ಮಾಡಿದ್ರೆ ನೆನಪಿರುತ್ತೆ ಅಂದ್ರು. ಬಾಟ್ಲೆಟ್ ಯಾಕೆ ನಮ್ಮ ನೆನಪುಗಳು ಪರ್ಫೆಕ್ಟ್ ಆಗಿರಲ್ಲ ಅಂತ ವಿವರಿಸಿದ್ರು. ಇವೆಲ್ಲ ಸೇರಿ ಮೆಮೊರಿ ಅನ್ನೋದು ಎಷ್ಟು ಕಾಂಪ್ಲೆಕ್ಸ್, ಎಷ್ಟು ಮಲ್ಟಿಫ್ಯಾಸೆಟೆಡ್ ಪ್ರೊಸೆಸ್ ಅಂತ ತೋರಿಸುತ್ತೆ. ಆರಂಭದಲ್ಲಿ ನಾವು ಕೇಳಿದ್ವಲ್ಲ ಒಂದು ಪ್ರಶ್ನೆ, ನಮ್ಮ ನೆನಪುಗಳು ಯಾಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅಷ್ಟೊಂದು ಬೇರೆ ಬೇರೆ ಇರುತ್ತೆ ಅಂತ. ಈಗ ಈ ಥಿಯರಿಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಉತ್ತರ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಲ್ವಾ? ಹೌದು. ಎಲ್ಲಿದೆ ಮಾಹಿತಿ, ಯಾವ ಸ್ಟೇಜ್ನಲ್ಲಿದೆ, ಅಟ್ಕಿನ್ಸನ್ ಶಿಫ್ರಿನ್ ಅದನ್ನ ಎಷ್ಟು ಆಕ್ಟಿವ್ ಆಗಿ ಹ್ಯಾಂಡಲ್ ಮಾಡ್ತೀವಿ, ವರ್ಕಿಂಗ್ ಮೆಮರಿ ಅದಕ್ಕೆ ಎಷ್ಟು ಡೀಪ್ ಮೀನಿಂಗ್ ಕೊಡ್ತೀವಿ, ಪ್ರಾಸೆಸಿಂಗ್ ಮಟ್ಟ, ಮತ್ತೆ ನಮ್ಮ ಹತ್ರ ಇರೋ ಬಿಲೀಫ್ಸ್ ಮತ್ತೆ ಸ್ಕೀಮಾಗಳು, ಈ ಎಲ್ಲ ಫ್ಯಾಕ್ಟರ್ಸ್ ಸೇರಿ ನಮ್ಮ ಯುನೀಕ್ ಮೆಮರಿ ಎಕ್ಸ್ಪೀರಿಯನ್ಸ್ನ ರೂಪಿಸುತ್ತೆ. ಖಂಡಿತ. ಹಾಗಾದ್ರೆ ಕೇಳುಗರಿಗೆ ಯೋಚನೆ ಮಾಡೋಕೊಂದು ವಿಷಯ ಇಲ್ಲೇ ಬಿಡೋಣ. ಹೇಳಿ. ನಮ್ಮದೇ ಆತ್ಮಚರಿತ್ರೆಯ ನೆನಪುಗಳು ಅಂದ್ರೆ ಆಟೋಬಯೋಗ್ರಾಫಿಕಲ್ ಮೆಮರೀಸ್, ನಮ್ಮ ಜೀವನದ ಕಥೆಯನ್ನ ನಾವು ನಮ್ಗೆ ಹೇಳ್ಕೊಳ್ಳೋ ರೀತಿನೇ ಅದು ಎಷ್ಟು ನಿಖರವಾಗಿರುತ್ತೆ. ಈ ಥಿಯರಿಗಳನ್ನ ತಿಳ್ಕೊಂಡ್ರೆ ನಾವು ಪ್ರತಿದಿನ ನೋಡೋ ಮಾಹಿತಿಯನ್ನ, ಅದು ಫ್ರೆಂಡ್ಸ್ ಹೇಳೋದಾಗಿರ್ಲಿ, ನ್ಯೂಸ್ ಆಗಿರ್ಲಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗಿರ್ಲಿ, ಅದನ್ನ ಹೆಚ್ಚು ಕ್ರಿಟಿಕಲ್ ಆಗಿ ನೋಡಕ್ಕೆ ಹೆಲ್ಪ್ ಆಗುತ್ತಾ? ಖಂಡಿತವಾಗಿಯೂ. ಇದು ಆಳವಾಗಿ ಯೋಚನೆ ಮಾಡ್ಬೇಕಾದ ಪ್ರಶ್ನೆ. ನಮ್ಮ ನೆನಪುಗಳ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದು ಅಂದ್ರೆ ನಮ್ಮನ್ನ ನಾವೇ ಅರ್ಥ ಮಾಡಿಕೊಳ್ಳೋದು ಕೂಡ ಹೌದು. ಮಾನವ ಸ್ಮೃತಿಯ ಸಿದ್ಧಾಂತಗಳ ಬಗೆಗಿನ ನಮ್ಮ ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ.